ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಕೈಕೊಟ್ಟಿದ್ದು ಕೇಂದ್ರ ಜೊತೆ ಗುದ್ದಾಡೋಕೆ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ರಾಜ್ಯಕ್ಕೆ ಅಲ್ಪಾವಧಿ ಕೃಷಿ ಸಾಲ ಮಂಜೂರು ಮಿತಿಯನ್ನ ನಬಾರ್ಡ್ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಿದೆ. ಇದು ಸಿದ್ದು ಸರ್ಕಾರದ ಕೋಪವನ್ನು ನೆತ್ತಿಗೇರುವಂತೆ ಮಾಡಿದೆ. ಬರೋಬ್ಬರಿ 58% ಅಷ್ಟು ಹಣ ಕಡಿತ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಇದರ ವಿರುದ್ಧ ರೊಚ್ಚಿಗೆದ್ದಿದೆ. ಹಾಗಿದ್ರೆ ಏನಿದು ನಬಾರ್ಡ್ ಲೋನ್? ಇದರಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಬಾರ್ಡ್ ವತಿಯಿಂದ ಕಳೆದ ವರ್ಷ ರಾಜ್ಯಕ್ಕೆ 5,600 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗಿತ್ತು. ಆದರೆ ಈ ವರ್ಷ ಕೇವಲ 2,340 ಕೋಟಿ ರೂಪಾಯಿ ನೀಡಿದ್ದಾರೆ. ಅಂದರೆ ಸಾಲದ ಪ್ರಮಾಣ 58% ಕಡಿತವಾಗಿದೆ. ಇದರಿಂದ ಸಹಕಾರ ಸಂಸ್ಥೆಗಳ ಮೂಲಕ ರೈತರಿಗೆ ಶೂನ್ಯ ಬಡ್ಡಿ ಮತ್ತು ರಿಯಾಯಿತಿ ಬಡ್ಡಿ ದರದ ಸಾಲ ಸೌಲಭ್ಯಕ್ಕೆ ಹೊಡೆತ ಬಿದ್ದಿದೆ. ಪ್ರಸಕ್ತ ಸಾಲಿನಲ್ಲಿ ಸಹಕಾರ ಸಂಘಗಳ ಮೂಲಕ 35 ಲಕ್ಷ ರೈತರಿಗೆ ಒಟ್ಟು 25,000 ಕೋಟಿ ರೂಪಾಯಿ ಅಲ್ಪಾವಧಿ ಬೆಳೆ ಸಾಲ ವಿತರಿಸುವ ಗುರಿ ವಿಫಲವಾಗುವ ಆತಂಕ ಎದುರಾಗಿದೆ. ನಬಾರ್ಡ್ ರಿಯಾಯಿತಿ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಅಲ್ಪಾವಧಿ ಕೃಷಿ ಸಾಲದ ಮಿತಿ ನಿಗದಿಪಡಿಸಲಾಗಿದೆ. ಈ ಸಾಲಕ್ಕೆ ರಾಜ್ಯ ಸರ್ಕಾರ ಖಾತರಿ ನೀಡಿದ ಬಳಿಕ ಬಿಡುಗಡೆಯಾಗುವ ಈ ಸಾಲದ ಮೊತ್ತವು ರಾಜ್ಯ ಸರ್ಕಾರದ ಅಪೆಕ್ಸ್ ಬ್ಯಾಂಕ್, ಡಿಸಿಸಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ವಿತರಣೆ ಆಗಲಿದೆ. ಆದರೆ ಕಳೆದ ವರ್ಷ 5,600 ಕೋಟಿ ರೂಪಾಯಿ ಇದ್ದ ಸಾಲದ ಮಿತಿಯನ್ನ ನಬಾರ್ಡ್ ಈ ಸಾಲಿಗೆ 58% ಕಡಿತಗೊಳಿಸಿ 2,340 ಕೋಟಿ ರೂಪಾಯಿಗಳನ್ನು ಅಷ್ಟೇ ಮಂಜೂರು ಮಾಡಿದೆ. ಹಾಗಿದ್ರೆ ಕಳೆದ 5 ವರ್ಷಗಳಲ್ಲಿ ನಬಾರ್ಡ್ ಎಷ್ಟು ಸಾಲವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಿತ್ತು ಬನ್ನಿ ನೋಡೋಣ. 2020-21ರಲ್ಲಿ 5,500 ಕೋಟಿ ರೂಪಾಯಿ ಸಾಲವನ್ನು ಮಂಜೂರು ಮಾಡಿದ್ದು ಅದರ ಹಿಂದಿನ ವರ್ಷಕ್ಕಿಂತ 27% ಹೆಚ್ಚು ಸಾಲವನ್ನು ನೀಡಿತ್ತು. ಇನ್ನು 2021-25ರಲ್ಲಿ 5,483 ಕೋಟಿ ರೂಪಾಯಿ ನೀಡಿದರೆ 2022-23ರಲ್ಲಿ 5,550 ಕೋಟಿಯನ್ನು ನೀಡಲಾಗಿತ್ತು. ಇಲ್ಲಿ 1% ಏರಿಕೆ ಆಗಿತ್ತು. 2023-24ರಲ್ಲಿ 5,600 ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಲಾಗಿತ್ತು. ಆ ವರ್ಷ 1% ಏರಿಕೆ ಆಗಿತ್ತು. ಇನ್ನು 2024-25 ಅಂದರೆ ಈ ವರ್ಷ 2,340 ಕೋಟಿ ರೂಪಾಯಿ ಮಾತ್ರ ನೀಡಿದೆ. ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ 58% ಇಳಿಕೆ ಆಗಿದೆ. ಕಡಿಮೆ ಸಾಲ ರೈತರಿಗೆ ಎಫೆಕ್ಟ್. ಈ ಬಗ್ಗೆ ಮಾತನಾಡಿದ ಸಹಕಾರ ಸಚಿವ KN ರಾಜಣ್ಣ, ಈ ವರ್ಷ 9,200 ಕೋಟಿ ರೂಪಾಯಿ ಧನ ಸಹಾಯವನ್ನು ಕೇಳಿದ್ವಿ. ಕಳೆದ ವರ್ಷಕ್ಕಿಂತ ಹೆಚ್ಚು ಹಣ ಸಿಗುವ ನಿರೀಕ್ಷೆಯಲ್ಲಿ ನಾವು ಇದ್ವಿ. ಆದರೆ ಈ ಬಾರಿ ಕರ್ನಾಟಕ ಸರ್ಕಾರಕ್ಕೆ 2,340 ಕೋಟಿ ರೂಪಾಯಿ ದೊರೆತಿದ್ದು ಕಳೆದ ವರ್ಷಕ್ಕಿಂತ 58% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಇದರಿಂದ ರೈತರಿಗೆ ಒದಗಿಸಲಾದ ಬಡ್ಡಿರಹಿತ ಸಾಲದ ಮೇಲೆ ಪರಿಣಾಮ ಬೀರುತ್ತದೆ. ಅವರು ಖಾಸಗಿ ಲೇವಾದೇವಿದಾರರ ಮೊರೆ ಹೋಗಬೇಕಾಗುತ್ತದೆ ಎಂದು ರಾಜಣ್ಣ ಅವರು ತಿಳಿಸಿದ್ದಾರೆ.